guys, welcome back to my YouTube channel. So guys, ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಇವತ್ತು ಬೆಳಗ್ಗೆ ಎಲ್ಲ ಇದ್ದು ಟಿಫನ್ ಎಲ್ಲ ರೆಡಿ ಮಾಡಿದ್ದೀನಿ. ಫ್ರೆಶ್ ಅಪ್ ಹಾಕಿ ಟಿಫನ್ ಮಾಡಬೇಕು. ಮಾಡಾದಮೇಲೆ ಸ್ವಲ್ಪ ಕೆಲಸ ಇದೆ ಇವತ್ತು. ಆ್ಯಂಡ್ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಗೈಸ್ ಸೆಪ್ಟೋಯಿಂದ ಆರ್ಡರ್ ಮಾಡಿದ್ವಿ. ಸೊ ಬಂದಿದೆ, ಇವಾಗ ತೊಗೊಂಡೋಗ್ತಾ ಇದ್ದೀವಿ. ಯಾಕೆ ಹೇಳ್ದೆ ತಾನೇ ಹೋಗಿದ್ದು ಬರ್ತೀನಿ ಅಂತ? ಯಾಕೆ ಬೊಗಳ್ತಿದ್ಯಾ? ಮುದ್ದು ಜಾಸ್ತಿ ಆಯಿತು ನಿಂದು. ಸೊ ಬಂದಿದೆ ಗೈಸ್. ನಾನು ಆರ್ಡರ್ ಮಾಡಿಲ್ಲ, ಅಮ್ಮ ಮಾಡಿದ್ರು, ಅಂದರೆ ನಮ್ಮ ಅಕ್ಕ. ಸೊ ಏನೇನು ಮಾಡಿದೆ ನೋಡೋಣ. ಈರುಳ್ಳಿ, ಮೂಸಂಬಿ, ಗ್ರೇಪ್ಸ್, ಹಾಲು ಇರಲಿಲ್ಲ ಆ್ಯಕ್ಚುಲಿ, ಅದಕ್ಕೆ ಮತ್ತು ನಿಂಬೆ. ಸೊ ಎಷ್ಟು ಐಟಮ್ ಬಂದಿದೆ. ನನ್ನ ವಾಯ್ಸು ತುಂಬ ವೀಡಿಯೋದಲ್ಲಿ ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ದೀರಾ. ಸೊ ಓಕೆ, ನಾನು ಅದನ್ನು ಸರಿ ಮಾಡ್ತೀನಿ. ಆ್ಯಂಡ್ ಗೈಸ್, ನಾನು ಇವಾಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ಬನ್ನಿ, ಅವಳಿಗೆ ಏನು ಮಾಡ್ತಿದ್ದಾಳೆ ನೋಡೋಣ. ಅವಳಿಗೆ ಹೇಳ್ದೇ ಬಂದಿದ್ದೀನಿ. ಸೊ ಬನ್ನಿ ನೋಡಿ. ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಏನು ವೆಜ್ ನೂಡಲ್ಸ್ ಮಾಡ್ತಾ ಇದ್ದಾರಂತೆ. ಸೊ ಬನ್ನಿ, ಹೆಂಗಿದ್ರೆ ನಾವು ಕೂಡ ತಿಂದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಇದನ್ನು ನೋಡ್ಕೊಳ್ಳಿ, ಟ್ರೈ ಮಾಡಿ ನಿಮ್ಮ ಮನೇಲಿ. ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳಿ, ಆಯ್ತಾ ಅಣ್ಣ? ಅಕ್ಷಯ್ ಅಣ್ಣನ ನೇಮ್ ಗೊತ್ತು, ನಿಮ್ಮದು ಮನೋಜ್ ಅಣ್ಣ ಅಲ್ವಾ? ಹ್ಞೂ ಹಾಕ್ತಾರೆ. ಚೆನ್ನಾಗಿದ್ಯಾ ಶಿಲ್ಪ? ಇದೇನ್ ಬಂಗಾರ ಇಲ್ಲಿ ಕೂತಿದ್ಯಾ? ಇದೇ ಕಿಲ್ ಕೂತ್ಕೊಂಡು ತಿಂತಿದ್ಯಾ? ಪಪ್ಪನ ಪಕ್ಕ ಹೋಗಿ ಕೂತ್ಕೊಂಡು ತಿನ್ನೋಗು ಬಾ. ಗುಡ್ಡು ಬಾ, ಪಕ್ಕನ ಪಪ್ಪ. ರೈಸ್ ಮತ್ತೆ ಜ್ಯೂಸ್ ಕೊಡ್ತಾ ಇದ್ದೀವಿ, ಗ್ರೇಪ್ ಜ್ಯೂಸು. ಅಕ್ಕ ಆಗ್ಬೇಕಾ ಇವಳು ನಿಮಗೆ? ಆಯಿತು, ಯಾಕೆ ನಾಚ್ಕೊತಾ ಇದ್ದೀರಲ್ಲ? ಕಡಲೆಕಾಯಿ ಬೀಜನೂ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದು ಕ್ರಷ್ ಮಾಡಿ ಹಾಕ್ತಾರೆ, ನಾನು ಹಂಗೆ ಹಾಕಿದ್ದೇನೆ. ಹೇಳೋಣ. ಯಾಕ ಅದೇನು ವೈನ್ ಅನ್ಕೊಬಿಟ್ಟಿದ್ದೀರಾ ಜುಮ್ಮನಕ್ಕೆ?
ಗ್ರೇಪ್ ಜ್ಯೂಸ್ ಅದು. ತಣ್ಣಗಿಲ್ವಾ? ಕೋಣ ನೀನೇನಾದರೂ ಮಾತಾಡು. ಅಯ್ಯೋ ಸಂತೆ ಹೆಂಗೈತೆ? ಚೆನ್ನಾಗೈತೆ. ಹಂಗೆ 200 ರೂಪಾಯಿ ಟಿಪ್ಸ್ ನನಗೆ. ತಿಂತಾ ಇದ್ದೀವಿ, ಚೆನ್ನಾಗಿ ಮಾಡಿದ್ದಾಳೆ. ನಮ್ಮ ಲಡ್ಡುನು ನನ್ನ ಜೊತೆಲಿದ್ದಾನೆ. ಲಡ್ಡು ಚೆನ್ನಾಗೈತಾ? ಚೆನ್ನಾಗೈತಾ ಲಡ್ಡು? ಇಲ್ಲೋಡು, ಚೆನ್ನಾಗೈತಾ? ಚೆನ್ನಾಗಿ ಹೋಗಿ ಹೋಗಿ ಯಾವುದು ತಿಂದ್ವಿ, ಚೆನ್ನಾಗಿತ್ತು. ಆ್ಯಂಡ್ ನೂಡಲ್ಸ್, ವೆಜ್ ನೂಡಲ್ಸ್ ಚೆನ್ನಾಗಿ ಮಾಡಿದ್ಲು ನಮ್ಮ ಶಿಲ್ಪ. ಆ್ಯಂಡ್ ನಮ್ಮ ಬಾವನ ಫ್ರೆಂಡ್ಸ್ ಎಲ್ಲ, ಅಂದರೆ ನಮ್ಮ ಬಾವನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು. ಸೊ ಅವ್ರಿಗೂ ಹಾಕೊಟ್ವಿ ಆ್ಯಂಡ್ ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅಷ್ಟೇ ಗೈಸ್, ಮತ್ತೇನು ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗಬೇಕು. ಸೊ ನಮ್ಮ ಲಡ್ಡು ತುಂಬ ಸೌಂಡ್ ಮಾಡ್ತಾ ಇದ್ದಾನೆ, ಅವನು ಕೂಡ ಇಷ್ಟಪಡ್ತಿದ್ದ. ಸೊ ಅಷ್ಟೇ ಗೈಸ್, ಮನೆಗೆ ಹೋಗಿ ಸಿಗ್ತೀನಿ ನಾನು ನಿಮಗೆ. ಬಾಯ್. ಯಾರದು? ಈಗ ತಿರ್ಕೋ. ವಾ ಅಯ್ಯೋ ಅಯ್ಯೋ ಪಿಂಕು ವಿತ್ತು ಪಿಂಕು ಪಿಂಕು. ಈಗ ಮೂಗಲ್ಲಿ ಮಾಡೋದು ಲಡ್ಡು, ಮೂಗಿಗೆ ಹಿಂಗೆ ಹಿಂಗೆ ಹಿಂಗೆ. ಸೊ ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು, ಸೊ ನಮ್ಮ ತೇಜಸ್ ಸರ್ ಬಂದರು. ಅವರು ನನ್ನ ಕರ್ಕೊಂಡು ನಮ್ಮ ಮನೆಗೆ ಡ್ರಾಪ್ ಮಾಡಿದ್ರು. ಬೊಂಬೆ ಮಿಠಾಯಿ ತಗೋರಕ್ಕೆ ಹೋಗಿದ್ದಾನೆ. ಗೈಸ್ ಇವಾಗ ನಾವು ವಿಜಯನಗರ ಫುಡ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದನೇ ಸ್ಟಾರ್ಟ್ ಆಗ್ತಿದ್ದು ಆ್ಯಕ್ಚುಲಿ ಫುಡ್ ಸ್ಟ್ರೀಟು. ಸೊ ಫುಲ್ಲು ಖಾಲಿ ಮಾಡಿಸಿದ್ದಾರೆ, ತೋರಿಸ್ತೀನಿ ನಿಮಗೆ. ಏನು ಹೋಗಿ ತಿನ್ನೋದು ಇಲ್ಲೆಲ್ಲ. ಈ ಸೈಡೆಲ್ಲ, ಓ ಆ ಸೈಡ್ ಮಾತ್ರನಾ ಇಲ್ಲೆಲ್ಲ ಇದೆ ಗೈಸ್. ಓ ಈ ಕಡೆ ಎಲ್ಲ ಫುಲ್ ಖಾಲಿ ಮಾಡಿಸಿದ್ದಾರೆ. ನಾವು ಅವಾಗ ಬರ್ತಾ ಇದ್ವಿ ತಿನ್ನೋಕ್ಕೆ. ಸೊ ನೆಕ್ಸ್ಟಿಂದ ಇಲ್ಲ ಗೈಸ್, ಮಾಡೋಕ್ಕೆ ನೋಡ್ತಾ ಇದ್ದಾನೆ ಗೈಸ್. ಏನು ಓದ್ತಾ ಇದೆಯಾ? ಆರ್ಡ್ರ್ ಮಾಡಿ ಬಂದರು. ಆಯಿತಾ? ನಂದೊಂದು BBC ಮತ್ತು ಒಂದು ನಿಂದು ಯಾವುದು? ಅದ್ಯಾವುದು ಇರ್ತಲ್ಲ, ಯಾವುದು? ಡ್ರೈ ಫ್ರೂಟ್ ಸ್ಪೆಷಲ್. ಹಾಂ ಆಚೆ ಹೋಗಿದ್ವಿ. ಆ್ಯಂಡ್ ಇವತ್ತಿನ ದಿನ ಚೆನ್ನಾಗಿತ್ತು, ಏನಿಲ್ಲ, ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು ಇದು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಅಷ್ಟೇ ಗೈಸ್, ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್, ಬಾಯ್.